ಇವತ್ತು ಬೈಸರನ್ ವ್ಯಾಲಿಗೆ ಎನ್ಐಎ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ. ಸದಾನಂದ ದಾತೆ ಅವರು ಘಟನಾ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ತನಿಖಾ ತಂಡ ಈಗಾಗಲೇ 2-3 ಸರ್ತಿ ಘಟನಾ ಸ್ಥಳಕ್ಕೆ ಅವರು ಭೇಟಿ ಕೊಟ್ಟಿದ್ದಾರೆ. ಇವತ್ತು ಎನ್ಐಎ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಜೊತೆಗೆ ಸ್ಥಳೀಯರ ಬಳಿ ಮಾಹಿತಿಯನ್ನು ಕೂಡ ಎನ್ಐಎ ಮುಖ್ಯಸ್ಥರು ಪಡ್ಕೊಂಡಿದ್ದಾರೆ. ಪ್ರಕರಣದ ತನಿಖೆಯಲ್ಲಿ ಒಂದಷ್ಟು ಲೀಡ್ಸ್ ಸಿಗ್ತಾ ಇದೆ ಅವರಿಗೆ, ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡು ತನಿಖೆಯನ್ನು ಮುಂದುವರಿಸಬೇಕಾಗುತ್ತೆ. ಆಲ್ರೆಡಿ ಎನ್ಐಎ ತಂಡ ಅವರ ಉಗ್ರರು ದಾಳಿ ಮಾಡಿದಂತಹ ಬೈಸರನ್ ವ್ಯಾಲಿಗೆ ಭೇಟಿ ಕೊಟ್ಟು ಸ್ಥಳದ ಇಂಚಿಂಚು ಮಾಹಿತಿ ಮಾಡಿ ಆಮೇಲೆ 3D ಮ್ಯಾಪಿಂಗ್ ಮಾಡಿಕೊಂಡು ಆ 3D ಮ್ಯಾಪಿಂಗ್ನಲ್ಲಿ ಘಟನೆಯನ್ನು ಮರುಸೃಷ್ಟಿಸಿ ಎಲ್ಲ ಮಾಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಾಗಲೇ 2-3 ಬಾರಿ ಘಟನಾ ಸ್ಥಳಕ್ಕೆ ಎನ್ಐಎ ತಂಡ ಭೇಟಿ ಕೊಟ್ಟಿತ್ತು. ಇವತ್ತು ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಪದೇ ಪದೇ ಮೇಲಿಂದ ಮೇಲೆ ಈ ರೀತಿ ಭೇಟಿ ಕೊಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಅಲ್ಲೇನೋ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಗ್ತಾ ಇದೆಯಾ ಅಂತ. ಅರವಿಂದ್, ನೋಡಿ, ಆ ಭಯೋತ್ಪಾದಕರು ಬಂದು ದಾಳಿಯನ್ನು ಮಾಡಿದ್ದಾರೆ. ಆದರೆ ಅವರು ಎಂಟ್ರಿ ಆಗಿದ್ದು ಹೇಗೆ ಮತ್ತೆ ಎಕ್ಸಿಟ್ ಆಗಿದ್ದು ಹೇಗೆ ಮತ್ತೆ ಅವರೀಗ ಸದ್ಯ ಎಲ್ಲಿ ತಲೆ ಮರೆಸ್ಕೊಂಡಿರ್ಬೋದು ಅನ್ನುವಂಥದ್ದು ಈಗ ಎನ್ಐಎ ಅಧಿಕಾರಿಗಳ ಮುಂದಿರುವಂಥ ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಸೊ ಹೀಗಾಗಿ ಅದನ್ನು ಭೇದಿಸುವಂಥ ನಿಟ್ಟಿನಲ್ಲಿ ಈಗ ನಿರಂತರವಾಗಿ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಸ್ಪಾಟ್ಗೆ ವಿಸಿಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಈ ಹಿಂದೆ 2 ಬಾರಿ ಎನ್ಐಎ ಅಧಿಕಾರಿಗಳ ತಂಡಗಳು ಈಗ ಬೈಸರನ್ ವ್ಯಾಲಿಯನ್ನು ತಲುಪಿದ್ವು. ಅಲ್ಲಿ 3D ಮ್ಯಾಪಿಂಗ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಮತ್ತೆ ಕ್ರೈಮ್ ಸೀನ್ ಅನ್ನು ರೀಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಆ ಮೂಲಕ ಭಯೋತ್ಪಾದಕರು ಹೇಗೆ ಎಸ್ಕೇಪ್ ಆಗಿರ್ಬೋದು ಮತ್ತೆ ಆ ಅಂದಾಜಿನ ಮೇಲೆ ಅವರು ಎಲ್ಲಿ ತಲೆಮರೆಸಿಕೊಂಡಿರ್ಬೋದು ಅನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಭಯೋತ್ಪಾದಕರ ಸುಳಿವು ಸಿಕ್ಕಿಲ್ಲ, ಅವರು ಎಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇಲ್ಲ. ಸೊ ಈಗ ಅವ್ರನ್ನ ಹುಡುಕ್ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಪದೇ ಪದೇ ಬೈಸರನ್ ವ್ಯಾಲಿಗೆ ತೆರಳಿ ಅಲ್ಲಿ ಏನಾದರೂ ಲೀಡ್ ಸಿಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪರಿಶೀಲನೆಗಳನ್ನು ಕೂಡ ಈಗ ಮಾಡಲಾಗ್ತಾ ಇರುವಂಥದ್ದು. ಈ ಒಂದು ತನಿಖೆಯ ಭಾಗವಾಗಿ ಈಗ ಖುದ್ದು ಎನ್ಐಎ ಮುಖ್ಯಸ್ಥರಾಗಿರುವಂತಹ ಸದಾನಂದ್ ಅವರೀಗ ಘಟನಾ ಸ್ಥಳಕ್ಕೆ ತಲುಪಿರುವಂಥದ್ದು. ಅವರು ಕೂಡ ಈಗ ಪರಿಶೀಲನೆಯನ್ನು ಕೂಡ ಮಾಡುವಂಥ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಈ ಒಂದು ಹಂತದಲ್ಲಿ ಏನಾದರೂ ಲೀಡ್ ಸಿಗುತ್ತಾ, ಭಯೋತ್ಪಾದಕರು ತಲೆಮರೆಸಿಕೊಂಡಿರುವಂಥ ಜಾಗ ಯಾವುದು ಏನಂತದ್ದು ಗೊತ್ತಾಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆ ತನಿಖೆಗಳು ಕೂಡ ನಡೀತಾ ಇರುವಂಥದ್ದು. ಇದ್ರ ಜೊತೆಗೆ ಪೂರಕವಾದಂಥ ಇನ್ನಷ್ಟು ಏನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅನ್ನುವಂಥದ್ದನ್ನ ಪರಿಶೀಲಿಸುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಸ್ಥಳೀಯ ಮಟ್ಟದಲ್ಲಿರುವಂಥ ಹಿರಿಯ ಅಧಿಕಾರಿಗಳಿಂದಲೂ ಕೂಡ ಈಗ ಸದಾನಂದ ಅವರು ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ದು ತನಿಖೆಯಲ್ಲಿ ಮತ್ತಷ್ಟು ಕ್ಷಿಪ್ರಗತಿಯ ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳು ಕೂಡ ಈಗ ಕಾಣಿಸ್ತಾ ಇದೆ. ಅರವಿಂದ್.